ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಇದ್ರ ಬಗ್ಗೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಪ್ರಮುಖವಾಗಿ ಯಾರೆಲ್ಲ ಭಕ್ತಾದಿಗಳಲ್ಲಿ ಹೋಗಿ ಬಂದಿದ್ರು ಅವ್ರನ್ನ ಸಂಪರ್ಕ ಮಾಡಿ ಸ್ಟುಡಿಯೋದಲ್ಲಿ ಕೂರಿಸೋ ಪ್ರಯತ್ನ ಮಾಡಿದ್ದೀವಿ. ವಿನೀತ್ ಮತ್ತು ಅಜಯ್ ಇಬ್ಬರು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹೋಗಿದ್ರ ಅಲ್ಲಿ ಏನು ಸಮಸ್ಯೆ ಅಂತ? ಕನ್ನಡಿಗರಿಗೆ ಅಲ್ಲಿ ಸರಿಯಾಗಿ ವ್ಯವಸ್ಥೆಗಳಾಗಿಲ್ಲ ಅನ್ನುವಂಥ ಆರೋಪ. ನೀವು ಯಾಕೆ ಹೋಗಿದ್ರಿ? ತುಂಬ ಪವರ್ಫುಲ್ಲಾ? ಸೆಲೆಬ್ರಿಟಿಗಳು ಹೋಗಿದ್ರು ಅಥವಾ ಡಿ ಬಾಸ್ ಹೋಗಿದ್ರು ಅನ್ನೋ ಕಾರಣಕ್ಕೆ ಭೇಟಿ ಕೊಟ್ಟಿದ್ದ ಅಥವಾ ಗೊತ್ತಿತ್ತಾ ದೇವಸ್ಥಾನದ ಬಗ್ಗೆ ಅಂತ? ಮ್ಯಾಮ್, ಅದ್ರ ಬಗ್ಗೆ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಗೊತ್ತಾಗಿದೆ. ಆಸ್ ಯೂಶಲಿ ಶಿವನ ಭಕ್ತರಾಗಿ ಎಲ್ಲರೂ ಹೋಗೇ ಹೋಗ್ತಾರೆ, ಕಾಮನ್ ಆಗಿ ಎಲ್ಲರೂ ಹೋಗೇ ಹೋಗ್ತಾರೆ. ನಾವು ಕೇಳಗೆ ಎಂಟ್ರಿ ಆದ ತಕ್ಷಣ ನಮ್ಗೆ ಗೊತ್ತಾಗಿ ಕೆ ಗಾಡಿಗಳೇ ಇತ್ತು, ಕೇಳಕ್ಕೆ ರಿಜಿಸ್ಟ್ರೇಷನ್ ಗಾಡಿಗಳೇ ಇತ್ತು. ತಮಿಳ್ನಾಡಾಗ್ಲಿ ಅವ್ರ ಕಡೆಯವ್ರ ಜಾಗದವ್ರು ಯಾರು ಇಲ್ಲ, ನಮ್ಮ ಕಡೆಯವರೇ ಇದ್ರು. ಅಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ಒಂದು ಇನ್ಫಾರ್ಮೇಶನ್ ಇಲ್ಲ, ಏನಿಲ್ಲ, ಯಾಕಡೆ ಹೋಗ್ಬೇಕು, ಒಂದು ಪೊಲೀಸ್ ಅವ್ರು ಇಲ್ಲ, ಮತ್ತೆ ಅಲ್ಲಿರೋ ಆಡಳಿತದ ದೇವಸ್ಥಾನದ ಆಡಳಿತವ್ರು ಇಲ್ವೇ ಇಲ್ಲ, ದೇವಸ್ಥಾನ ಮುಖಂಡವ್ರು ಯಾರು ಅವ್ರು ಯಾರೂ ಇಲ್ಲ. ನಾವು ಹೋದ ತಕ್ಷಣ ಜನ ಫುಲ್ಲು 1000 ರೂಪಾಯಿ ಟಿಕೆಟ್ ಕೊಟ್ಟು ಹೋದ್ರು ಪಬ್ಲಿಕ್ ಬರೋರ್ಗು ಇವ್ರಿಗೆ ಬರೋಕ್ಕೂ ಎಲ್ಲ ಒಂದೇ ಥರ ಇದ್ದಾರೆ, ಮೀನ್ಸ್ ಎಲ್ಲ ಒಟ್ಟಿಗೆ ಬಿಟ್ಬಿಡ್ತಾರೆ. ಅದೊಂದು ಮೆಸಪ್ ಆಗಿ ಮತ್ತೆ ಅಲ್ಲಿರೋ ಆಡಳಿತ ದೇವಸ್ಥಾನದವ್ರು ಇರ್ತಾರೆ, ಅಲ್ಲಿರೋರು ಏನೋ ಒಂಥರ ಗೂಂಡಾ ವರ್ತನೆ ಮಾಡ್ತಾ ಇದ್ದಾರೆ. ಏನಂದರೆ ಅವ್ರಿಗೆ ಕರ್ನಾಟಕದವ್ರು ಆ ಕನ್ನಡ ಭಾಷೆ ಅಂತ ಗೊತ್ತಾದ ತಕ್ಷಣನೇ ಅವ್ರಿಗೆ ನಮ್ಮನ್ನೊಂಥರ ನೋಡೋದು, ಅವ್ರ ಲ್ಯಾಂಗ್ವೇಜಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದೊಂದು ಬಿಡಿ, ಮೀನ್ಸ್ ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ, ಅವ್ರು ಸ್ವಲ್ಪ ಕೇರ್ ತೊಗೋಬೇಕು, ವಯಸ್ಸಾದವರೆಲ್ಲ ಬಂದಿರ್ತಾರೆ, ಅವ್ರು ಏನೂ ಇಲ್ಲ, ಜಸ್ಟ್ ಒಂದು ಕ್ಯೂ ಮಾಡಿದರೆ ಬಿಟ್ಬಿಡ್ತಾರೆ. ಅಲ್ಲಿ ಮೀನ್ಸ್ ನೀರೆಲ್ಲ ಇರುತ್ತೆ, ಒಂದು ಸೇಫ್ಟಿ ಪ್ರೆಷರ್ ಅಂತ ಇಲ್ವೇ ಇಲ್ಲ. ಏನು ಅಂದರೆ ಏನು ಸರ್ಕಾರದ ಇದು ಫುಲ್ಲು ನಿರ್ಲಕ್ಷ್ಯ ಇದು. ಮತ್ತೆ ಸರ್ಕಾರ ಒಂದು ಪೊಲೀಸ್ ಇಲ್ಲ ಮೇಡಮ್, ಅಲ್ಲಿ ಒಂದೇ ಒಂದು ಪೊಲೀಸ್ ಆಗಲಿ ಅಟ್ಲೀಸ್ಟ್ ಒಂದು ಯೂನಿಫಾರ್ಮ್ ಹಾಕಿದ್ರೆ ನಮ್ದು ಏನು ತೊಂದರೆ ಆಗ್ತಿದೆ, ನಾವೆಲ್ಲ ಹೋಗ್ಬೇಕು, ಏನ್ ಮಾಡಬೇಕು, ಆ ಥರ ಏನು ಇನ್ಸ್ಟ್ರಕ್ಷನ್ ಕೊಡೋರು ಒಬ್ರು ಇಲ್ಲ ಅಲ್ಲಿ. ಏನಂದ್ರೆ ಅದು ನಿಜ. ಅದು ಇನ್ನೊಂದೇನಂದ್ರೆ ನಮ್ಗೆ ಅಲ್ಲಿ ಹೋದ ತಕ್ಷಣ ಪಾಸಿಟಿವ್ ವೈಬ್ ಶುರು ಆಗುತ್ತೆ, ಒಂದು ಭಕ್ತಿ ಶುರು ಆಗುತ್ತೆ. ಆದ್ರೆ ಅಲ್ಲಿರೋ ವ್ಯವಸ್ಥೆ ನೋಡ್ಬಿಟ್ರೆ ಯಾಕಪ್ಪ ಬಂದ್ರಿ, ಆ ಹೆಣ್ಣು ಮಕ್ಳಿಗಂತೂ ಒಂದು ಸೇಫ್ಟಿ ಮೆಷರ್ ಆಗಿ ಏನೋ ಒಂದು ವಾಶ್ರೂಮ್ಗೆ ಹೋಗೋದಾಗ್ಲಿ ಆ ಥರ ಏನೋ ಆದ್ರೆ ವ್ಯವಸ್ಥೆಗಳು, ಒಂದು ವಾಶ್ರೂಮ್ ಇಲ್ಲ ಮ್ಯಾಮ್ ಅಲ್ಲಿ. ಒಂದು ಆಡಳಿತದಿಂದ ಅಟ್ಲೀಸ್ಟ್ ಆ ದೇಶದಿಂದ ಆಚೆ ಬಂದು ಅಲ್ಲಿ ಸ್ನಾನ ಮಾಡ್ತಾರೆ, ಡ್ರೆಸ್ ಚೇಂಜ್ ಮಾಡಕ್ಕಾಗ್ಲಿ ಯಾವುದು ಇಲ್ಲ. ಪಾರ್ಕಿಂಗ್ ವ್ಯವಸ್ಥೆ ಅಂತೂ ಕೇಳಂಗೆ ಇಲ್ಲ, ಅಲ್ಲಲ್ಲೇ ಪ್ರೈವೇಟೈಸೇಷನ್ ತರ ಮಾಡ್ಕೊಬಿಟ್ಟಿದ್ದಾರೆ. ಅವ್ರವ್ರ ಜಾಗದಲ್ಲಿ ಫುಲ್ಲು ಕಲ್ಲು ಹಾಕಿದ್ದಾರೆ, ಪಾರ್ಕಿಂಗ್ ಮಾಡಕ್ ಒಳ್ಳೆ ಜಾಗ ಮಾಡ್ಕೊಬಿಟ್ಟಿದ್ದಾರೆ. 200 ರೂಪಾಯಿ 300 ರೂಪಾಯಿ ದಂಧೆ. ಆ ಟಿಕೆಟು ಕೊಡಲ್ಲ, ಏನು ಇಲ್ಲ, ಸುಮ್ಮನೆ ನಿಲ್ಸೋದು ಬರೋದು. ಅದು ಏನು ಪಕ್ಕದಲ್ಲಿ ಗಾಡಿ ಸ್ಕ್ರಾಚ್ ಮಾಡಿದ್ರೆ ಅವ್ರಿಗೆ ಕೇಳಂಗಿಲ್ಲ, ಏನು ಇಲ್ಲ. ಬೇಕಾದ್ರೆ ನಿಲ್ಸ್ಬೋದು, ಅದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಕನ್ನಡ ಲ್ಯಾಂಗ್ವೇಜು, ಅವರು ನಮ್ಮ ಹತ್ರ ಮಾತಾಡಲ್ಲ, ಬೇಕು ಅಂತಾನೆ ಮಾತಾಡಲ್ಲ, ಯಾಕಂದ್ರೆ ನಾವು ಬಾರ್ಗೇನ್ ಮಾಡೋಕ್ಕಾಗಲ್ವಲ್ಲ. ಆ ಥರ ಆ ಪರಿಸ್ಥಿತಿಯಲ್ಲಿದೆ ನಮ್ಮ ಸದ್ಯಕ್ಕೆ. ಓಕೆ ವಿನೀತ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಮ್ಮ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್ ಅಲ್ಲಿ ಹೋಗಿದ ತಕ್ಷಣ ಚೆನ್ನಾಗಿರುತ್ತೆ. ಸ್ನಾನಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿ ಒಂದು ಕರೆಕ್ಟ್ ಸಿಸ್ಟಮ್ ಇಲ್ಲ, ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಹೆಂಗ್ ಬೇಕಾದ್ರೂ ಹೋಗ್ಬೋದು. ಅಲ್ಲಿರೋ ಪೊಲೀಸ್ ಲೋಕಲೈಟ್ಸ್ ಇದ್ದಾರೆ, ಅವ್ರನ್ನಂದ್ರೆ ಅವರು ಭಾಷೆಯಲ್ಲಿ ಮಾತಾಡಿದ್ರೆ ಮಾತ್ರ ಅವ್ರನ್ನ ಕಳಿಸ್ತಾರೆ, ಕನ್ನಡದಲ್ಲಿ ಮಾತಾಡೋರ್ನ ಕಳಿಸ್ತಾ ಇಲ್ಲ, ಅಲ್ಲೇ ನಿಲ್ಸ್ಬಿಟ್ಟು ಬೇರೆ ಕಡೆ ಕಳಿಸ್ತಾರೆ. ಯಾಕಾದ್ರೂ ಬರ್ತಾರೆ ಕನ್ನಡಿಗರು ಅನ್ನೋ ತರ ಆಗೋಗಿದೆ. ಅಂದ್ಮೇಲೆ ಇವಾಗ ನಾವು ಹೋಗಿನೇ ಅಷ್ಟು ಫೇಮಸ್ ಆಗಿರೋದು ಕನ್ನಡಿಗರು. ಹೋಗಿ ಅಲ್ಲಿರೋರಿಂದ ಏನೋ ದೇವಸ್ಥಾನ ಫೇಮಸ್ ಆಗಿಲ್ಲ, ನಾವು ಹೋಗಿ ಇನ್ನೊಬ್ರಿಗೆ ಹೇಳಿದ್ಕೆ ಅವತ್ತು ಹಂಗಾಗಿರೋದು ದೇವಸ್ಥಾನ. ಫಸ್ಟ್ ಆಫ್ ಆಲ್ ವ್ಯವಸ್ಥೆ ಸ್ಥಾನದಲ್ಲೇ ಇಲ್ಲ. ಸ್ಥಾನಕ್ಕೆ ಅವ್ರ ಜೊತೆ ಯಾರು ಅವ್ರ ಭಾಷೆಯಲ್ಲಿ ಮಾತಾಡ್ತಾರೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್. ನಮ್ಮ ಕನ್ನಡದಲ್ಲಿ ಮಾತಾಡಿದ್ರ ಡೈರೆಕ್ಷನ್ ಚೇಂಜು, ಬೇರೆ ಕಡೆ ಕಳಿಸ್ತಾರೆ. ಅಲ್ಲಿ ಹೆಂಗೋ ನಮ್ಮ ಇಷ್ಟ, ನಾವು ಸ್ನಾನ ಆದ್ರೂ ಮಾಡ್ಬೋದು. ಅಲ್ಲಿ ನೀರು ಅಷ್ಟೇ, ಅವ್ರು ಎಲ್ಲ ಹೇಳ್ತಾರೋ ಅಲ್ಲೇ ಮಾಡಬೇಕು. ಜಾಸ್ತಿ ಏನಾರ ಮಾತಾಡಿದ್ರೆ ಈಚೆ ಕಳಿಸ್ತಾ ಇರ್ತಾರೆ, ಬೇರೆ ಕಡೆ ಹೋಗಿ ಮಾಡ್ಕೊಡಿ ಹಂಗೆ. ಓಕೆ, ಒಟ್ಟಿನಲ್ಲಿ ವ್ಯವಸ್ಥೆ ಸ್ನಾನದಿಂದ ಹಿಡ್ಕೊಂಡು ದರ್ಶನದ ತನಕ ಕೂಡ ಚೆನ್ನಾಗಿಲ್ಲ ಅಂತ ಕನ್ನಡಿಗರು ಬಂದ್ರೇನೆ ಸಹಿಸಲ್ಲ ಅಲ್ಲಿನ ಜನ ಅನ್ನೋ ಪರಿಸ್ಥಿತಿ ಇದೆ ಅಂತ ಅಲ್ಲಿ ಹೋಗಿ ಬಂದ ಭಕ್ತಾದಿಗಳೇ ಹೇಳ್ತಾ ಇರೋದು. ಮತ್ತು ಯಾಕೆ ಇಷ್ಟು ಫೇಮಸ್ ಆಯಿತು ಅಂದರೆ, ಈಗ ತಾನೇ ಅವ್ರು ಹೇಳ್ದಂಗೆ ಆಬ್ವಿಯಸ್ಲಿ ನಮ್ಮ ಕರ್ನಾಟಕದ ಸೆಲೆಬ್ರಿಟಿಗಳು ಹೋಗಿರೋದಕ್ಕೆ ಆ ದೇವಸ್ಥಾನ ಫೇಮಸ್ ಆಗಿರೋದು. ಬಿಟ್ಟರೆ ಯಾರಿಗೆ ಗೊತ್ತಿತ್ತು? ಹೋದ ವರ್ಷ ಯಾರನ್ನಾರು ಕೇಳಿ ನೀವು ಆ ದೇವಸ್ಥಾನದ ಬಗ್ಗೆ ಯಾರಿಗಾದ್ರೂ ಅರಿವಿತಾ? ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ನಮ್ಮ ಕನ್ನಡಿಗರು ಹೋಗಿರೋದಕ್ಕೇನೆ ಇಷ್ಟೆಲ್ಲ ಫೇಮಸ್ ಆಗ್ತಾ ಇರೋದು ಅಂತ. ಅದಷ್ಟು ಪವರ್ಫುಲ್ ದೇವಸ್ಥಾನನ ಅಲ್ಲಿ ಯಾಕೆ ಹೋಗಬೇಕು, ಯಾಕೆ ದೇವರ ದರ್ಶನ ಮಾಡಬೇಕು ಅಂತ ಹೇಳ್ತಾ ಇದೆ ಇತಿಹಾಸ ಏನು ಹೇಳುತ್ತೆ, ಅದ್ರ ಬಗ್ಗೆ ಇವತ್ತು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗೆ ರಜತ್ ಗುರುಗಳಿದ್ದಾರೆ, ಖ್ಯಾತ ಜ್ಯೋತಿಷಿಗಳು. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೊಟ್ಟಿಯೂರು ಶಿವನ ದೇವಸ್ಥಾನ ಮೋಸ್ಟ್ಲಿ ಈ ವರ್ಷ ಅತಿ ಹೆಚ್ಚು ಚರ್ಚೆಯಲ್ಲಿ ಇರುವಂಥ ದೇವಸ್ಥಾನ ಅಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ಪರ್ಸ್ನಲಿ ನನಗೂ ಕೂಡ ದೇವಸ್ಥಾನದ ಬಗ್ಗೆ ಅಷ್ಟು ಗೊತ್ತಿರಲಿಲ್ಲ. ಇಷ್ಟು ಚರ್ಚೆ ಆಗ್ತಾ ಇರೋದು ಯಾಕೆ ಅಂದಾಗಲೇ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನಗಳಾಗಿದ್ದು. ನಿಮಗೆ ಆ ದೇವಸ್ಥಾನದ ಬಗ್ಗೆ ಗೊತ್ತಿರೋ ಪ್ರಕಾರ ಇತಿಹಾಸ ಏನು ಹೇಳುತ್ತೆ? ಅಷ್ಟು ಪವರ್ಫುಲ್ ದೇವಸ್ಥಾನನ ಅದು ಹೇಗೆ ಅಂತ? ಖಂಡಿತ. ಮೊದಲನೇದಾಗಿ ಏನಂತಂದರೆ, ಈ ಕೇರಳದಲ್ಲಿ ಇದು ಕಣ್ಣೂರಲ್ಲಿ ಭಾಗದಲ್ಲಿರುವಂಥ ಬರುವಂಥ ದೇವಸ್ಥಾನ ಇದು. ಕೊಟ್ಟಿಯೂರು ಅಂತ ಬರುವಂಥದ್ದು. ಅಲ್ಲಿ 2 ಥರ ಬರುತ್ತೆ ನಿಮಗೆ, ಅಂದರೆ ಇಕ್ಕೆರೆ ಮತ್ತು ಅಕ್ಕೆರೆ ಅಂತಲೇ 2 ಥರ ಬರುತ್ತೆ. ಅಂದರೆ 28 ದಿನ ವೈಶಾಖ ಮಾಸದಲ್ಲಿ ವೈಶಾಖ ಮಹೋತ್ಸವ ಅಂತಲೇ ಮಾಡ್ತಾರೆ. ಅಂದರೆ ಶಿವನಿಗೆ ಸಂಬಂಧಪಟ್ಟ ಹಾಗೆ ಮಾಡೋವಂಥದ್ದು. ಈ ಒಂದು ಸ್ಥಾನದಲ್ಲಿ ಅಂದರೆ ಉದ್ಭವ ಮೂರ್ತಿ ಇರೋವಂಥದ್ದು, ಶಿವನಿಗೆ ಸಂಬಂಧಪಟ್ಟ ಹಾಗೆ ಉದ್ಭವ ಮೂರ್ತಿ ಇಲ್ಲಿ ಉದ್ಭವ ಆಗಿರೋಂಥದ್ದು ಶಿವನಿಗೆ.
ಆದರೆ ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇಲ್ಲಿ ಒಂದು ಪುಣ್ಯಕ್ಷೇತ್ರ ಬಾವುಲಿ ನದಿ ಹರಿತಾ ಇರುತ್ತೆ. ಇದು ಶಿವಪುರಾಣದಲ್ಲಿ ನಾವು ಕೆಲವೊಂದು ಪುರಾಣಗಳಿಗೆ ಸಂಬಂಧಪಟ್ಟಾಗೆ ದಕ್ಷ ಪ್ರಜಾಪತಿ ಅಂದರೆ ಮಗಳು ಅಂದರೆ ಪಾರ್ವತಿ ದೇವಿ ಅಥವಾ ದಾಕ್ಷಾಯಿಣಿ ಏನಿದೆ ಆ ಮಗಳು ಮತ್ತು ಪರಮೇಶ್ವರನಿಗೆ ಏನು ಯಜ್ಞ ಏನು ಮಾಡ್ತಾ ಇದ್ದೀನಿ ಆ ಜಾಗದಲ್ಲಿ ಆ ಯಜ್ಞ ಮಾಡಿರುವಂಥ ಜಾಗ ಅದು ಅಂತ ನಮಗೆ ತಿಳಿಸಿರೋಂಥದ್ದು. ಅದ್ರಲ್ಲಿ ಪ್ರಜಾಪತಿ ಯಜ್ಞ ಮಾಡೋ ಸಮಯದಲ್ಲಿ ಪಾರ್ವತಿ ದೇವಿ ನಮ್ಮ ಅಂದರೆ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಎಲ್ಲ ಜೀವಗಳಿಗೂ ಆಹ್ವಾನ ಕೊಟ್ಟಂಥ ಪ್ರಜಾಪತಿ ಮಗಳು ಮತ್ತು ಪರಮೇಶ್ವರನ ಅಳಿಯನಿಗೆ ಆಹ್ವಾನ ಕೊಟ್ಟಿರೋದಿಲ್ಲ. ಅದರಿಂದ ಆ ಜಾಗದಲ್ಲಿ ಪಾರ್ವತಿ ದೇವಿ ಅಥವಾ ಅಂದರೆ ದಾಕ್ಷಾಯಿಣಿ ತನ್ನ ತವರು ಮನೆಯಾದ ಯಜ್ಞ ಮಾಡೋಂಥ ಸ್ಥಳಕ್ಕೆ ತಂದೆ ಕರೀದೇ ಇದ್ದರೂ ಕೂಡ ಬಂದು ಭಾಗವಹಿಸಿದಾಗ ಆ ತಂದೆ ಪ್ರಜಾಪತಿ ಏನು ಮಾಡ್ತಾನೆ ಶಿವನಿಗೆ ಒಂದು ಅವ್ರಿಗೆ ಸಮ್ಮತಿಸದೇ ಇದ್ದಾಗ ಪೂಜೆಗೆ ಕೊಡದೇ ಇದ್ದಾಗ ಏನಾಗುತ್ತೆ ಅವಾಗ ಒಂದು ಪರ್ಮಿಷನ್ ತಾಯಿ ಶಿವನಿಗೆ ಒಂದು ಪರ್ಮಿಷನ್ ಕೊಡದೇ ಇದ್ದಾಗ ಏನಾಗುತ್ತೆ ಅಂದರೆ ಅವಾಗ ಆ ಜಾಗದಲ್ಲಿ ಸತ್ಯ ಒಂದು ತಾಯಿ ಮಗಳೇನು ಮಾಡ್ತಾಳೆ ನನ್ನ ರಜತ್ ಗುರುಗಳೇ ಒಂದು ನೀವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ಕ್ಲಾರಿಟಿ ಕೊಡಿ, ತುಂಬ ಹಿಂಗೆ ಗೊಂದಲಗಳು ಬೇಡ. ಸಂಕ್ಷಿಪ್ತವಾಗಿ ಒಂದು ಹಿಸ್ಟ್ರಿಯನ್ನು ಹೇಳಿ ಬಟ್ ಈಗ ಯಾಕಷ್ಟು ಫೇಮಸ್ ಆಗಿದೆ, ಅಲ್ಲಿ ಭೇಟಿ ಕೊಡೋದ್ರ ಮೂಲಕ ಭಕ್ತಾದಿಗಳಿಗೆ ಆಗೋದೇನು, ಇದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳಿ, ಇಷ್ಟೊಂದು ಗೊಂದಲ ಬೇಡ ಗುರುಗಳೇ. ಇಲ್ಲ ಅಂದರೆ ಆ ಜಾಗದಲ್ಲಿ ಯಜ್ಞ ನಡೆಯುತ್ತಲ್ಲ ಆ ಜಾಗದಲ್ಲಿ ಪಾರ್ವತಿ ದೇವಿ ಅಲ್ಲಿ ಯಜ್ಞದಲ್ಲೇ ಮುಳುಗಿ ಇದರಲ್ಲಿ ಯಜ್ಞದಲ್ಲಿ ಮುಳುಗಿದಾಗ ಅಲ್ಲಿ ಶಿವನಿಗೆ ಬೇಜಾರಾಗಿ ಅಲ್ಲಿ ಬಂದು ಆ ಒಂದು ಸ್ಥಳದಲ್ಲಿ ಯಕ್ಷರಾಜನ್ನೇ ಬಲಿ ಕೊಡೋದು ವೀರಭದ್ರೇಶ್ವರ ಅಲ್ಲಿ ಉದ್ಭವನಾಗಿ ಆ ಯಕ್ಷರಾಜನಿಗೆ ತಲೆ ಕಡ್ದಾಗ ಏನಾಗುತ್ತೆ ಮತ್ತೆ ವಿಷ್ಣು ಬಂದು ಆ ಜಾಗದಲ್ಲಿ ಈ ಥರ ತೊಂದರೆ ಆಗಬಾರ್ದು ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿದಾಗ ಆ ಒಂದು ನಿಟ್ಟಿನಲ್ಲಿ ಮತ್ತೆ ಅವನಿಗೆ ಜೀವದಾನ ಮಾಡಿ ಆ ಶಿವನ ಅಲ್ಲಿ ಬಂದು ನೆಲೆಸ್ತಾನೆ ಅಂತ ಅರ್ಥ ಅಲ್ಲಿ ಶಿವನಲ್ಲಿ ನೆಲೆಸಿದಾಗ ಉದ್ಭವ ಮೂರ್ತಿ ಅಂತ ಈಗ ಸಾಮಾನ್ಯವಾಗಿ ನಾವು ನೋಡ್ಬೋದು ಆ ಶಿವ ಅಂದರೆ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಉದ್ಭವ ಮೂರ್ತಿ ಒಂದು ಇರುತ್ತೆ, ಕೆಲವೊಂದು ನಾವೇ ಮಾಡಿದಂಥ ದೇವಸ್ಥಾನಗಳು ಇರುತ್ತೆ. ಇಲ್ಲಿ ಬಂದು ಉದ್ಭವ ಮೂರ್ತಿನೇ ಉದ್ಭವ ಆಗಿರೋದು ಶಿವ ದೇವಸ್ಥಾನ, ಶಿವನ ಒಂದು ಲಿಂಗನೇ ಉದ್ಭವ ಆಗಿರೋಂಥದ್ದು. ಇಲ್ಲಿ ದೀಪ ಮತ್ತು ಪಾರ್ವತಿ ದೇವಿಗೆ ಮತ್ತು ವೀರಭದ್ರೇಶನ ಒಂದು ಪೂಜೆ ಮಾಡೋಂಥದ್ದು, ಶಿವನಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಒಂದು ಪೂಜೆ ಕೈಂಕರ್ಯಗಳು ಮಾಡೋಂಥದ್ದು. ಆದರೆ ಇಲ್ಲಿ ವಿಶೇಷವಾಗಿ ಯಾರು ಹೋಗ್ತಾರೆ ಅಂತ ಹೇಳಿದ್ರೆ ಈ ಗಂಡ ಹೆಂಡತಿ ಸಮಸ್ಯೆ ಆಗಿರ್ಬೋದು, ಸಂಸಾರದಲ್ಲಿ ಏನಾದ್ರು ತೊಂದರೆ ಆಗಿರುವಂಥದ್ದು ಅಥವಾ ಡೈವರ್ಸ್ ವಿಚಾರ ಆಗಿರ್ಬೋದು, ಆ ಥರ ಏನಾದರೂ ಮದುವೆಯಲ್ಲಿ ತೊಂದರೆ ಆಗಿರುವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಈ ಥರ ಒಂದು ತೊಂದರೆ ಇದ್ದಾಗ ಹೋಗುವಂಥದ್ದು. ಆದರೆ ಸಾಮಾನ್ಯವಾಗಿ ಏನಂತೆ ನಮ್ಮ ಹಿಂದೂಗಳಲ್ಲಿ ಯಾವುದೇ ದೇವಸ್ಥಾನ ಆಗಲಿ ಹೊಸದಾಗಿ ಕಂಡ್ರೆ ಖಂಡಿತ ಹೋಗುವಂಥದ್ದು, ಅಲ್ಲಿಗೆ ಭೇಟಿ ಕೊಡುವಂಥದ್ದು. ಅದರಲ್ಲೂ ನಮ್ಮ ಕರ್ನಾಟಕ ಜನದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಆ ಒಂದು ತುಂಬ ಹೆಚ್ಚಿನ ಕಾಳಜಿ ಇರುವಂಥದ್ದು. ಅಂದರೆ ಆ ಕ್ಷೇತ್ರದಲ್ಲಿ ಶಿವನಿಗೆ ಸಂಬಂಧಪಟ್ಟಾಗ ಹೆಚ್ಚಾಗಿ ಒಂದು ಪೂಜೆ ಕೈಂಕರ್ಯ ನಡೆಯುವಂಥದ್ದು.